ಬೀನ್ಸ್ದು ಹಬ್ಬ ಬೀನ್ಸ್ ಗಿಡ. ಈಗ ಇದಕ್ಕೆ ನಾವೇ ಆರ್ಗ್ಯಾನಿಕ್ ಆಗಿ ಒಂದು ಕಿಚನ್ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ವೀಳ್ಯದೆಲೆ ಆಗಿದೆ. ವೀಳ್ಯದೆಲೆ ನಾವು ಹೆಂಗೆ ಹಾಕಿದ್ದೀವಿ ಅಂದರೆ, ನುಗ್ಗೆ ಮರ ಇತ್ತು ನಮ್ಮದು, ಅದಕ್ಕೇ ಅಟ್ಯಾಚ್ ಮಾಡಿ ಅದಕ್ಕೇ ಹಬ್ಸಿದ್ದೀವಿ ಇದು ವೀಳ್ಯದೆಲೆನ. ನುಗ್ಗೆಕಾಯಿ ಮತ್ತೆ ಬರುತ್ತೆ. ನೆಕ್ಸ್ಟ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಚಿಲ್ಲಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಹಬ್ಬ ಬೀನ್ಸ್ ಇದೆ, ಮತ್ತು ಬಾಳೆ ಹಾಕ್ಕೊಂಡಿದ್ದೀವಿ, ಟೊಮೊಟೊ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಜಾಕ್ ಫ್ರೂಟ್ ಇದೆ, ಹಲಸಿನ ಗಿಡ, ಮತ್ತು 2 ತೆಂಗಿನ ಮರ ಇದೆ, ಚಕೋತ ಇದೆ. ಆಮೇಲೆ ಇದು ಕರಿಬೇವು ಹಾಕಿದ್ದೀವಿ, ಒಂದು 4-5 ಗಿಡ ಇದೆ, ಮತ್ತು ಪಪ್ಪಾಯ ಹಾಕಿದ್ದೀವಿ. ಮತ್ತು ಎಲ್ಲ ಥರದ ಫ್ಲವರ್ಸ್ ಹಾಕ್ಕೊಂಡಿದ್ದೀವಿ ಮನೆ ಹತ್ರ. ಆ ಫ್ಲವರ್ಸ್ಗೆ ಜಸ್ಟ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀವಿ, ಸ್ವಲ್ಪ ಹುಳಗಳು ಇರ್ತದೆ. ಆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಂಡು ಮೇಂಟೈನ್ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿ ಪೆಸ್ಟಿಸೈಡ್ ನಾವು ಯಾವುದು ಸ್ಪ್ರೇ ಮಾಡಲ್ಲ. ಮತ್ತು ಅಲೋವೆರಾ ಇದೆ. ಮತ್ತು ಆರ್ಗ್ಯಾನಿಕ್ ಅಂದರೆ ನಾವು ಯಾವುದು ಪೆಸ್ಟಿಸೈಡ್ ಯಾವುದು ಯೂಸ್ ಮಾಡಲ್ಲ. ಮತ್ತು ಗೊಬ್ಬರ ಹಾಕಿದ್ರೆ ಬರೀ ಎರೆಹುಳ ಗೊಬ್ಬರ ಅಷ್ಟೇ ಹಾಕೋದು, ಮತ್ತು ನೀಮ್ ಕೇಕ್ ಹಾಕ್ತೀವಿ. ಆಮೇಲೆ ಯಾವುದೇ ರೀತಿ ಸ್ಪ್ರೇ ಮಾಡಲ್ಲ. ಏನಾರ ಪೆಸ್ಟ್ ಏನಾರು ಅಟ್ಯಾಕ್ ಆದರೆ ನೀಮ್ ಆಯಿಲ್ ಹೊಡ್ಕೊತೀವಿ, ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀವಿ ಅಷ್ಟೇ. ಒಂದೆಲಗ ಇದೆ. ಒಂದೆಲಗ ಬೆಳಿಗ್ಗೆ ಹೊತ್ತು ತಿಂದರೆ ತುಂಬ ಒಳ್ಳೆಯದು. ಹಾಳೊಟ್ಟೆಗೆ ಒಂದೆಲಗ, ಕರಿಬೇವು ಅದೆಲ್ಲ ತಿಂತೀವಿ. ಇಲ್ಲಿ ಮನೆ ಹತ್ರ ಇರುತ್ತೆ ಹಿಂದ್ಗಡೆ. ಬೆಳಗ್ಗೆ ಎದ್ದ ತಕ್ಷಣ ಅದೊಂಥರ ಒಂದು ರೋಟೀನ್ ಚೆನ್ನಾಗಿರುತ್ತೆ. ಮತ್ತು ಮುಂದುಗಡೆ ಎಲ್ಲ ಥರದ್ದು ಫ್ಲವರ್ಸ್ ಇದೆ, ಪಾಲಕ್ಕು. ಮತ್ತು ನೆಕ್ಸ್ಟು ಸೀಸನ್ ವೈಸ್ ನಾವು ಎಲ್ಲನೂ ಗಿಡಗಳು ಹಾಕೊಂತ ಹೋಗ್ತೀವಿ. ಸೊಪ್ಪೆಲ್ಲ ಇತ್ತು, ಸೊಪ್ಪೆಲ್ಲ ಖಾಲಿಯಾಗಿದೆ. ಈಗ ನೆಕ್ಸ್ಟ್ ರೆಡಿ ಮಾಡ್ತಿದ್ದೀವಿ. ಪಾಲಕ್ಕು, ಕೊತ್ತಂಬರಿ ಸೊಪ್ಪು ಹಾಕ್ತೀವಿ, ಮತ್ತು ಮೆಂತ್ಯ ಸೊಪ್ಪು ಹಾಕ್ತೀವಿ. ಮತ್ತು ನೆಕ್ಸ್ಟು ತೊಗರಿ ಹಾಕಿದ್ವಿ, ಮತ್ತು ಅವರೆ ಹಾಕಿದ್ವಿ. ಅವರೆ ಸೀಸನ್ ಮುಗೀತಿದ್ದು, ಅದಕ್ಕೆಲ್ಲ ಕಿತ್ತಾಕಿದ್ದೀವಿ. ನೆಕ್ಸ್ಟು ಇನ್ನು ಪುದೀನ ಇದೆ. ಪುದೀನ ಯಾವಾಗಲೂ ಬರ್ತಾ ಇರುತ್ತೆ, ಅದೇನು ಮೇಂಟೆನೆನ್ಸ್ ಈಸಿ. ಪುದೀನ, ಶುಂಠಿ ಇತ್ತು. ಶುಂಠಿ ಫುಲ್ಲೆಲ್ಲ ಆಲ್ರೆಡಿ ಡ್ರೈ ಆಗಿದೆ. ಮತ್ತು ಶುಂಠಿ ಅಲ್ಲೇ ಮಣ್ಣೊಳಗಡೆ ಇದೆ. ಬೇಕಾದಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿರ್ತೀವಿ, ಬೇಕಾದಾಗ ಹೋಗಿ ಕಿತ್ಕೊಂಬತ್ತೀವಿ, ಫ್ರೆಶ್ ಆಗಿರುತ್ತೆ ಮೇಂಟೆನೆನ್ಸ್. ಮತ್ತು ಇನ್ನೊಂದು ಕಡೆ ಬೆಡ್ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ಶುಂಠಿ ಹಾಕಬೇಕು. ಮತ್ತು ಶುಂಠಿಗೂ ನಾವು ಅಷ್ಟೇ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮತ್ತು ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಬಿಟ್ಟರೆ ಇನ್ಯಾವುದೂ ಹಾಕಲ್ಲ. ಎಲ್ಲ ಇದು ಆರ್ಗ್ಯಾನಿಕ್ಕಾಗಿ ನಾವು ಮಾಡ್ತಿದ್ದೀವಿ. ಆರ್ಗ್ಯಾನಿಕ್ ಬಟಾನಿಕಲ್ ಗಾರ್ಡನ್. ನಮಗೇನು ಬೇಕು ನೀಡ್ಸ್ ಇರೋದ್ರಲ್ಲಿ ಎಷ್ಟೆಷ್ಟು ಬೇಕಷ್ಟು ಬೆಳ್ಕೊತೀವಿ. ಮತ್ತು ಆಚೆನೂ ತರ್ತೀವಿ, ಫುಲ್ ಇಲ್ಲಿ ಬೆಳ್ಕೊಳಕ್ಕೆ